ಹೆಣ್ಣು ಮತ್ತು ಗಂಡಿಗೆ ಸಮಾನವಾಗಿರುವಂಥ ಸ್ಥಾನಮಾನ ಇರೋದು ನಿಮಗೆಲ್ಲ ಗೊತ್ತಿರುವಂಥ ವಿಚಾರ. ಇಂತಹ ಸಮಯದಲ್ಲಿ ಮನುಷ್ಯ ಏಕಾಂಗಿಯಾಗಿ ಇರಬಾರ್ದು ಅಂತೇಳಿ ವಯಸ್ಸಿಗೆ ಬಂದ ಮೇಲೆ ಯುವತಿಯನ್ನು ಯುವಕರನ್ನು ನೋಡಿ ಮದುವೆ ಮಾಡುವಂಥ ಒಂದು ಪರಂಪರೆ ನಮ್ಮ ನಾಡಿನಲ್ಲಿ ಅಥವಾ ನಮ್ಮ ದೇಶದಲ್ಲಿ ಇರುವಂತಹ ವ್ಯವಸ್ಥೆ. ಅದು ಬಹಳ ಸಂದರ್ಭದಲ್ಲಿ ಯಶಸ್ವಿಯಾಗಿ ಆ ಜೀವನ ಹಾಗೆಯೇ ನಡೀತಾ ಇರುತ್ತೆ. ಇನ್ನು ಕೆಲವು ಸಂದರ್ಭದಲ್ಲಿ ಅವರ ಬದುಕಿನಲ್ಲಿ ಆ ಜೀವನ ಮೊಟಕುಗೊಳ್ಳುವಂಥ ಸಂದರ್ಭಗಳು ಇರ್ತವೆ. ಇಂತಹ ಸನ್ನಿವೇಶಗಳಿಗೆ ಮತ್ತೆ ಅವರ ಜೀವನ ಸುಂದರವಾಗಬೇಕು, ಅವರ ಬದುಕಿಗೆ ಬೆಳಕಾಗಬೇಕು, ಅವರ ಜೀವನಕ್ಕೆ ಮಾರ್ಗದರ್ಶಿ ಆಗಬೇಕು. ಈ ಎಲ್ಲ ಹಿನ್ನೆಲೆಯಲ್ಲಿ ಸುಮಾರು ವರ್ಷಗಳ ಹಿಂದೆ ಧರ್ಮಪತ್ನಿಯನ್ನು ಕಳೆದುಕೊಂಡಿದ್ದಂಥ ಶಿವಕುಮಾರ್ ಅವರಿಗೆ ಈಗ ಮತ್ತೆ ಕಲ್ಯಾಣ ಅಥವಾ ಮದುವೆ ಮಾಡುವಂಥ ಸಂದರ್ಭ. ಹಾಗೆಯೇ ಈಗಾಗಲೇ ಪತಿಯನ್ನು ಕಳೆದುಕೊಂಡಿರುವಂಥ ಪ್ರೇಮ ಅವರಿಗೆ ಮತ್ತೆ ಈ ಮದುವೆ ಆಗುವಂಥ ಸಂದರ್ಭ. ಅದಕ್ಕೆ ನಾವು ಹೇಳಿದ ಒಂದು ವಿಶೇಷವಾದಂಥ ಸಂದರ್ಭದಲ್ಲಿ ನಾವು ನೀವೆಲ್ಲರೂ ಸಹ ಸೇರ್ತಿದ್ದೀವಿ. ನಾವು ನಮ್ಮನ್ನು ಕರೀಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಅವ್ರ ಮಗ ಮೋಹನ್ ಇಲ್ಲೇ ಇದ್ದಾನೆ. ಅವನನ್ನು ನಾವು ಕೇಳಿದ್ದೀವಿ, ಅಲ್ಲಪ್ಪ ನೀನೇ ಮಾಡ್ತಾ ಇರೋದು ಅಂತ ಕೇಳಿದ್ವಿ. ಅವನು ಇಂಜಿನಿಯರ್ ಮುಗಿದಿದೆ ಅಂತ ಅಂದ. ಅಲ್ಲಪ್ಪ ನೀನು ಇಂಜಿನಿಯರ್ ಮುಗಿದಿದೆ, ನಿನ್ನನ್ನೇ ಮದುವೆ ಮಾಡೋಂಥ ಸಂದರ್ಭದಲ್ಲಿದ್ದೀವಿ, ಈಗ ನಿಮ್ಮ ತಂದೆಯನ್ನು ಮದುವೆ ಮಾಡಬೇಕು ಅಂತ ಹೊರಟಿದ್ದೀರಲ್ಲಪ್ಪ ಇದು ಸರಿನಾ ಅಂತ ಕೇಳಿದ್ವಿ. ಅದಕ್ಕೆ ಅವನು ಹೇಳಿದಂಥ ಉತ್ತರ ಹೇಗಿತ್ತು ಅಂದರೆ, ನಮ್ಮ ಒತ್ತಾಯದ ಮೇರೆಗೆ, ನಮ್ಮ ಒಪ್ಪಿಗೆಯ ಮೇರೆಗೆ ನಾವು ಮದುವೆ ಮಾಡ್ತಾ ಇರೋದು ಅಂತ. ಯಾಕೆ? ನಾನು ಇಂಜಿನಿಯರ್ ಆಗಿದ್ದೀನಿ, ನಮ್ಮ ತಂಗಿ UPSC ಕೋಚಿಂಗ್ ತಗೊಳ್ತಾರೆ, ನಾವಿಬ್ಬರು ಬೆಂಗಳೂರಿಗೆ ಹೋದ ಮೇಲೆ ಇಲ್ಲಿ ನಮ್ಮ ತಂದೆಯವರು ಒಬ್ಬರೇ ಆಗ್ತಾರೆ, ಅನಾಥರ ಬರ್ತಾರೆ. ಈ ಅನಾಥ ಪ್ರಜ್ಞೆ ಕಾಣಬಾರದು ಅನ್ನೋ ಉದ್ದೇಶಕ್ಕೆ, ಜೊತೆಗೆ ಅವರ ಬದುಕಿಗೆ ಎಲ್ಲ ವಿಚಾರಗಳು ಸಹಕಾರಿಯಾಗಿರ್ತಾರೆ ಅನ್ನೋ ಒಂದು ಉದ್ದೇಶಕ್ಕೆ ನಾನು ಮತ್ತು ಚಂದನ ಇಬ್ಬರು ಸೇರಿ ಮದುವೆ ಮಾಡ್ತಾ ಇರೋದು ಅನ್ನುವಂಥ ಮಾತನ್ನು ಅವನು ಹೇಳಿದರು. ಇದು ಒಂದು ರೀತಿಯಲ್ಲಿ ಸರಿಯಾದಂಥ ನಿಲುವು ಅಂತ ಅನ್ನಿಸ್ತು ನನಗೆ. ಮಕ್ಕಳಲ್ಲಿ ಈ ರೀತಿಯಾದಂಥ ಪ್ರಜ್ಞೆ ಬಂದ ಮೇಲೆ ಬಹುಶಃ ಆ ಮದುವೆ ಆಗಬೇಕಾಗಿದ್ದರೆ ನಾವು ಆಗಬಹುದಾಗಿತ್ತು, ಅವತ್ತಿನ ಸಂದರ್ಭ ಆಗಿತ್ತು. ಆದರೆ ಮಕ್ಕಳಿರಲಿಲ್ಲ, ಬಂದಂಥವರು ಮಕ್ಕಳನ್ನು ನೋಡ್ಕೊಳ್ಳುವಂಥ ರೀತಿ ವಿಧಾನ ಇವೆಲ್ಲ ಸ್ವಲ್ಪ ಏರುಪೇರು ಇದ್ದೇ ಇರ್ತವೆ ಎಲ್ಲ ಕುಟುಂಬದಲ್ಲಿ.
ಹಾಗಾಗಿ ಆ ಮಕ್ಕಳ ದೃಷ್ಟಿಯಿಂದ ಬೇಡ ಅಂತ ಅವರು ಹೇಳಿರ್ಬೋದು, ಅಥವಾ ಮಕ್ಕಳು ಕೂಡ ಹೇಳಿರ್ಬೋದು ಬೇಡ ಆಗೋದು ಅಂತೇಳಿ. ಅವತ್ತಿನ ದಿನಮಾನ, ವರ್ತಮಾನ ಅಥವಾ ಅವತ್ತಿನ ಸನ್ನಿವೇಶ ಸಂದರ್ಭ ಆಗಿತ್ತು. ಈಗ ಅರಿವಾಗಿದೆ, ತಿಳುವಳಿಕೆ ಬಂದಿದೆ. ಒಬ್ಬಟ್ಟಿಯಾಗಿ ಬಿಟ್ಟು ಹೋದರೆ ಅವ್ರ ಪರಿಸ್ಥಿತಿ ತುಂಬ ಗಂಭೀರವಾಗುತ್ತೆ. ಹಂಗಾಗಬಾರದು ಅಂತೇಳಿ ಅವರೇ ಮಗ ಮತ್ತು ಮಗಳು ಸೇರಿಕೊಂಡು ಈ ಒಂದು ಮದುವೆಗೆ ಸಿದ್ಧತೆಯನ್ನು ಮಾಡಿರೋದು ನಿಜವಾಗ್ಲೂ ಕೂಡ ಸಂತೋಷ ಪಡಬೇಕಾದಂಥ ವಿಚಾರ. ಹಾಗೆಯೇ ಪ್ರೇಮ ಅವರು ಕೂಡ ಅವರ ಪತಿಯನ್ನು ಕಳ್ಕೊಂಡು ಅವರು ನೋಡಲಿರ್ತಾರೆ. ಸಹಜವಾಗಿ ಅವರ ತಮ್ಮಂದಿರೆಲ್ಲ 3 ಜನ, 4 ಎಷ್ಟು ಜನ? 4. ಅವರ ತಮ್ಮಂದಿರು ಸೇರಿಕೊಂಡು ನಮ್ಮ ಎಲ್ಲರ ಸಂಸಾರನೂ ಚೆನ್ನಾಗಿದೆ, ನಮ್ಮ ಅಕ್ಕನ ಬದುಕು ಹಿಂಗೆ ಆಗ್ಬಿಟ್ಟಿದೆ ಅಂತೇಳಿ ಆಲೋಚನೆಯನ್ನು ಮಾಡಿ ಅವರೂ ಕೂಡ ದೂರದೃಷ್ಟಿಕೋನವನ್ನು ಇಟ್ಟುಕೊಂಡು ಈ ಮದುವೆಯನ್ನು ಮಾಡಲಿಕ್ಕೆ ಮುಂದೆ ಬಂದಿರತಕ್ಕಂಥದ್ದು ಅದು ಕೂಡ ಸಂತೋಷ ಪಡಬೇಕಾದಂಥ ವಿಚಾರ. ಇಬ್ಬರಿಗೂ ಕೂಡ ಅನಿವಾರ್ಯ, ಒಬ್ಬರಿಗೂ ಅಂತಲ್ಲ. ಬರೀ ಶಿವಕುಮಾರ ಅಥವಾ ಪ್ರೇಮ ಇವರಿಬ್ಬರದೇ ವೈಯಕ್ತಿಕ ವಿಚಾರ ಅಂತ, ಇಬ್ಬರಿಗೂ ಅನಿವಾರ್ಯತೆ ಇದೆ. ವಯಸ್ಸಾದಂಗೆ ಇವರಿಗೆ ಅವರಾಗಬೇಕು, ಅವರಿಗೆ ಇವರಾಗಬೇಕು. ಎಲ್ಲ ಸಂದರ್ಭದಲ್ಲೂ ನಾವು ಏಕಾಂಗಿಯಾಗಿರೋದು ತುಂಬ ಕಷ್ಟ ಆಗ್ತದೆ. ಇಂಥ ಸನ್ನಿವೇಶದೊಳಗೆ ಅವರಿಬ್ಬರು ಒಪ್ಕೊಂಡು ಆ 2 ಮನೆತನಗಳು, ಶಿವಕುಮಾರ್ ಮನೆತನದವರು ಮತ್ತು ಪ್ರೇಮ ಅವರ ಅಣ್ಣಂದಿರು, ಅವರ ಅಕ್ಕಂದಿರು, ಅಕ್ಕಂದಿರೆಲ್ಲರೂ ಸೇರಿಕೊಂಡು ಒಪ್ಕೊಂಡು ಇವತ್ತು ಇಲ್ಲಿ ಮದುವೆಯನ್ನು ಮಾಡುವಂಥ ನಿರ್ಧಾರಕ್ಕೆ ಬಂದಿರೋದು ತುಂಬ ಒಳ್ಳೆಯ ಬೆಳವಣಿಗೆ ಅವ್ರ ಜೀವನದಲ್ಲಿ. ಈಗ ನೀವೆಲ್ಲರೂ ಕೂಡ ಬಂದಿದ್ದೀರಿ, ಭಾಗವಹಿಸಿದ್ದೀರಿ. ಇವರಿಗೆ ಒಳ್ಳೆಯದಾಗಲಿ ಅಂತೇಳಿ ಆರೈಕೆ ಮಾಡ್ತೀರಿ. ಇವರ ಬದುಕಿನಲ್ಲಿ ಏನಾದರೂ ಏರುಪೇರಾಯಿತು. ಪ್ರೇಮ ಅವ್ರ ಮನೆತನದವರು ಇಲ್ಲಿದ್ದೀರಿ, ಶಿವಕುಮಾರ್ ಅವರ ಮನೆತನದವರು ಮಕ್ಕಳು ಇಲ್ಲಿದ್ದೀರಿ. ನಿಮ್ಮಿಬ್ಬರಿಗೆ ವಿಶೇಷವಾಗಿ ಮೋಹನ ಮತ್ತು ಚಂದನ, ನಿಮ್ಮಿಬ್ಬರಿಗೆ ಹೇಳುವಂಥ ಮಾತೇನು ಅಂತಂದರೆ, ನಾವೆಲ್ಲ ಬಂದು ಹರಿಸ್ಬೋದು, ಇವರೆಲ್ಲ ಬಂದರೂ ಹರಿಸ್ಬೋದು, ಒಳ್ಳೆಯದಾಗಲಿ ಅಂತ ಹೇಳ್ಬೋದು. ದಿನನಿತ್ಯ ಜೀವನವನ್ನು ಮನೆಯಲ್ಲಿ ಮಾಡಬೇಕಾಗಿರ್ತಕ್ಕಂಥವ್ರು ನೀವು. ಹಾಗಾಗಿ ನೀವಿಬ್ಬರು ಮೋಹನ ಮತ್ತು ಚಂದನ ಅವರು, ಈಗ ನಿಮ್ಮ ಚಿಕ್ಕಮ್ಮ ಅವರು ಯಾರು ಪ್ರೇಮ ಅವರನ್ನು ನಿಮ್ಮ ತಾಯಿಯನ್ನು ಹೇಗೆ ಮಾತನಾಡಿಸ್ತಾ ಇದ್ದರೋ, ಯಾವ ರೀತಿಯಾಗಿರ್ತಕ್ಕಂಥ ಅಭಿಮಾನ ಇತ್ತೋ, ಯಾವ ರೀತಿಯಾದಂಥ ಪ್ರೀತಿ ಇತ್ತೋ, ಅದೇ ಅಭಿಮಾನ, ಅದೇ ಪ್ರೀತಿ ಈ ನಿಮ್ಮ ಚಿಕ್ಕಮ್ಮನ ಮೇಲೆ ಇದ್ದರೆ ನಿಮ್ಮ ಯಾವ ಸಮಸ್ಯೆನ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅದರಲ್ಲೂ ಏನೇ ಕೇಳಿ ನೀವಿಬ್ಬರು ವಿದ್ಯಾವಂತರಿದ್ದೀರಿ, ಜೊತೆಗೆ ನೀವೇ ಮುಂದೆ ನಿಂತಿದ್ದು ಮದುವೆಯನ್ನು ಮಾಡ್ತಾ ಇರೋದ್ರಿಂದ ಅಂಥ ಸಂದರ್ಭ ಬರೋದಿಲ್ಲ ಅಂತ ನಾವು ಅಂದ್ಕೊಂಡಿದ್ದೀವಿ. ಅಕಸ್ಮಾತ್ ಕೆಲವು ಸಂದರ್ಭದಲ್ಲಿ ಆಗ್ತಾ ಇರ್ತವೆ ಘಟನೆಗಳು. ಆ ಎಲ್ಲ ಘಟನೆಗಳನ್ನು ಸಹಿಸಿಕೊಂಡು ನೀವುಗಳು ಈ ಮನೆತನವನ್ನು ಮುಂದುವರಿಸಿಕೊಂಡು ಹೋಗುವಂಥ ಬಹಳ ದೊಡ್ಡ ಜವಾಬ್ದಾರಿ ನಿಮ್ಮಿಬ್ಬರ ಮೇಲೆ ಇದೆ. ಹಾಗಾಗಿ ಯಾರೋ ನಿಮ್ಮ ಪ್ರೇಮ ಅವರಿಗೆ ಹೇಳ್ತಿದ್ದೀವಿ, ನೀನು ಕೂಡ ಅವರು ಮತ್ತಾಯಿ ಮಕ್ಕಳು ಅಂತೇಳಿ ನಿನ್ನ ಭಾವನೆಯಲ್ಲಿ ಎಳ್ಕಾಳಷ್ಟು ಇರಬಾರ್ದು. ಒಂದು ಎಳ್ಕಾಳು, ರಾಗಿ ಕಾಳು ಪ್ರಮಾಣದಲ್ಲೂ ಆ ಭಾವನೆ ಇರಬಾರ್ದು. ಅವರು ನನ್ನ ಮಕ್ಕಳ ಜೊತೆ ಅಂತೇಳಿ
ಅಂತೇಳಿ ತಿಳ್ಕೊಂಡು ಅವರು ನನ್ನ ಮಕ್ಕಳಿದ್ದಂಗಲ್ಲ, ಅವರು ನನ್ನ ಮಕ್ಕಳೇ ಅನ್ನೋ ಭಾವನೆಯಿಂದ ನೀನು ಅವ್ರ ಮನೆತನದಲ್ಲಿ ಅವರೇ ಇಲ್ಲೇನೆ ಜಾಸ್ತಿ ಇರೋದಿಲ್ಲ, ಅವರಿಬ್ಬರು ಬೆಂಗಳೂರಿಗೆ ಹೋಗ್ತಾರೆ. ಯಾವನಾರು ಬಂದಂಥ ಸಂದರ್ಭದಲ್ಲಿ ಹಬ್ಬಕ್ಕೆ ಬರ್ಬೋದು ಅಥವಾ ಇನ್ನೊಂದು ಯಾವುದೋ ಕಾರ್ಯಕ್ರಮಕ್ಕೆ ಬರ್ಬೋದು. ಬಂದಂಥ ಸಂದರ್ಭದಲ್ಲಿ ಅವರನ್ನು ಪ್ರೀತಿಯಿಂದ ಗೌರವದಿಂದ ಒಳ್ಳೆಯ ಮಾತುಗಳನ್ನು, ಯಾಕೆ ಅಂತಂದರೆ ಎಲ್ಲದೂ ಕೂಡ ಎರಡು ಬಹಳ ಮುಖ್ಯ. ಒಂದು ಮಾತು, ಇನ್ನೊಂದು ವರ್ತನೆ. ಬಂದಾಗ ಅವರು ಪ್ರೀತಿಯಿಂದ ಮಾತನಾಡಿಸೋದು ಮಾತು, ಬಂದಂಥ ಸಂದರ್ಭದಲ್ಲಿ ವರ್ತನೆ ಇರ್ತಾವಲ್ಲ, ಗೊತ್ತಾಗ್ತಾವಲ್ಲ ಬೇಗ ಇಂಥವೆಲ್ಲ ಬೇಗ ಅರ್ಥ ಆಗ್ಬಿಡ್ತಾರೆ ನಿಮಗೆ ಅಲ್ವಾ? ಈ ವರ್ತನೆಗಳಿದಾವಲ್ಲ ಇಂಥವೆಲ್ಲ ಬೇಗ ಅರ್ಥ ಆಗ್ಬಿಡ್ತಾರೆ. ಆ ವರ್ತನೆ ಮತ್ತು ಮಾತು, ನೀವು ಕೂಡ ಅವರು ಮಕ್ಕಳು ಬಂದಿದ್ದಾರೆ ಅಂತೇಳಿ ನಿನ್ನ ಮಗನನ್ನು ಯಾವ ರೀತಿಯಾಗಿ ಗೌರವದಿಂದ ಕಣ್ ಕಳಿಸ್ತೀಯೋ ಅದೇ ಭಾವನೆ, ಅದೇ ಪ್ರೀತಿ ಅವರು ಇರಲಿಕ್ಕೆ ಸಾಧ್ಯತೆ ಇದೆ. ನಿಮ್ಮ ಮನಸ್ಸುಗಳು, ನಿಮ್ಮ ವರ್ತನೆಗಳು ಚೆನ್ನಾಗಿರಬೇಕು. ಈ ಮೂವರನ್ನು, ಯಾರು ಪ್ರೇಮ ಅವರನ್ನು, ಚಂದನ ಅವರನ್ನು, ಮೋಹನ್ ಅವರನ್ನು, ಮೂವರನ್ನು ಚೆನ್ನಾಗಿ ಒಳ್ಳೆಯ ದಾರಿಗೆ, ಒಳ್ಳೆಯ ಸಂಸ್ಕಾರ ಕಡೆಗೆ ಕರ್ಕೊಂಡೋಗಂಥ ಭೇಟಿ ಯಾರು ಅಂದರೆ ಶಿವಕುಮಾರ್. ಬರೀ ಅವ್ರಿಗೆ ಹೇಳಿದ್ರು ಅಷ್ಟೇ ಅಲ್ಲ, ಎಲ್ಲದೂ ಜವಾಬ್ದಾರಿ ಇದೆ. ಹೆಂಡತಿ ಅಂತೇಳಿ ಹೆಚ್ಚಿನ ಒಲವು ತೋರಿಸೋದಿಲ್ಲ, ಮಕ್ಕಳು ಅಂತೇಳಿ ಅತಿಯಾದ ಪ್ರೀತಿಯನ್ನು ಇಟ್ಕೊಳ್ಳೋಂಗಿಲ್ಲ. ಒಂದು ಕಡೆ ಮಕ್ಕಳನ್ನು ಚೆನ್ನಾಗಿ ನೋಡಬೇಕು, ಇನ್ನೊಂದು ಕಡೆ ಹೆಂಡತಿನೂ ಚೆನ್ನಾಗಿ ನೋಡಬೇಕು. ಯಾಕೆ ಅಂತಂದರೆ ಆ ಪ್ರೇಮ ಅವರು ಅವರೆಲ್ಲ ಬಂದು ಬಳಗ ಎಲ್ಲರನ್ನು ಬಿಟ್ಟು ನೀವು ಸರ್ವಸ್ವ ಅಂತೇಳಿ ತಿಳ್ಕೊಂಡು ಬಂದ ಮೇಲೆ ಅವರ ಕಷ್ಟದಲ್ಲಿ, ಸುಖದಲ್ಲಿ, ನೋವಿನಲ್ಲಿ, ದುಃಖದಲ್ಲಿ, ಸಮಸ್ಯೆಯಲ್ಲಿ ನಿಮ್ಮದು ಕೂಡ ಅರ್ಥ ಪಾಲಿರುತ್ತೆ ಅನ್ನೋದನ್ನು ಮರೆಯಬಾರದು. ಹಾಗಾಗಿ ಇವರು ಮೂವರನ್ನು ಒಂದು ಒಳ್ಳೆಯ ಮಾರ್ಗಕ್ಕೆ, ಒಂದು ಒಳ್ಳೆಯ ದಾರಿಗೆ ಕರ್ಕೊಂಡು ಹೋಗುವಂಥ ಮೇಟಿ ಶಿವಕುಮಾರ್ ಅವರು. ಕೆಲವು ಸಂದರ್ಭದಲ್ಲಿ ಮಕ್ಕಳು ತಪ್ಪು ಮಾಡ್ಬೋದು, ಬೇರೆ ರೀತಿಯಲ್ಲಿ ವರ್ತನೆ ಮಾಡ್ಬೋದು ಅಥವಾ ಮಾತುಗಳು ಮಾಡ್ಬೋದು. ಅವರೆಲ್ಲ ಹಾಗೆಲ್ಲ ಮಾತಾಡಬಾರ್ದು. ಇವರು ಬೇರೆ ಅಲ್ಲ, ಇವರು ಬೇರೆ ಅಲ್ಲ, ಇವರು ನಿಮ್ಮ ಅಮ್ಮ, ಈ ಭಾವನೆಯನ್ನು ಮಕ್ಕಳಲ್ಲಿ ವ್ಯಕ್ತಪಡಿಸ್ತಾ ಅವರಿಬ್ಬರು ಇದ್ದಂಥ ಸಂದರ್ಭದಲ್ಲಿ ನಿಮ್ಮ ಪತ್ನಿಗೆ ಅವ್ರು ಬಂದಾಗ ಚೆನ್ನಾಗಿ ಕಾಣಬೇಕು, ಚೆನ್ನಾಗಿ ವರ್ತನೆ ಮಾಡಬೇಕು, ಚೆನ್ನಾಗಿ ಮಾತಾಡಿಸ್ಬೇಕು, ಬಂದಂಥ ಚೆನ್ನಾಗಿ ಕಂಡು ಕಳಿಸ್ಬೇಕು ಅನ್ನೋದನ್ನು ಅವರಿಬ್ಬರು ಇದ್ದಂಥ ಸಂದರ್ಭದಲ್ಲಿ ನಿಮ್ಮ ಪತ್ನಿಗೆ ಹೇಳುವಂಥ ಜವಾಬ್ದಾರಿ ನಿಮಗೂ ಇರುತ್ತೆ. ಹಾಗಾಗಿ ಎರಡೂ ಮನೆತನಗಳು ನೋಡಿ, ಇವತ್ತು ಬಹುತೇಕ ನಿಮಗೆಲ್ಲ ಎಲ್ಲ ಹಳ್ಳಿಗಳಲ್ಲಿ ಗೊತ್ತಿರೋಂಥ ವಿಚಾರನೆ, ಮದುವೆಗಳು, ಹೆಣ್ಣುಗಳು ಸಿಗೋದು ತುಂಬ ಕಷ್ಟ ಇದೆ. ಅಂಥದ್ರೊಳಗೆ ಈ ವಯಸ್ಸಿನಲ್ಲಿ ಮದುವೆ ಆಗ್ತಾ ಇರೋದು ನಮಗೂ ಆಶ್ಚರ್ಯ ಇದೆ. ಹೀಗಾಗಿ ಅವರಿಬ್ಬರು ಚೆನ್ನಾಗಿರ್ಬೇಕು ಅಂತಂದರೆ ಮನೆತನನೂ ಚೆನ್ನಾಗಿರ್ಬೇಕು. ಈ ಸಂದರ್ಭದಲ್ಲಿ ಅದನ್ನು ಮಠದಲ್ಲಿ ಮದುವೆ ಆಗ್ತಿರೋದ್ರಿಂದ ಏನೇ ಸಮಸ್ಯೆ ಬಂದರೂ ಮಠಕ್ಕೆ ಬರ್ತದೆ. ನಿಮ್ಮ ಸಮ್ಮುಖದಲ್ಲೇ ಮದುವೆ ಆಗಿದ್ದು, ನೀವೇ ಮದುವೆ ಮಾಡಿದ್ದು, ಅವ್ರು ಹಂಗೆ ಹೇಳ್ತಾರೆ, ಇವ್ರು ಹಿಂಗೆ ಹೇಳ್ತಾರೆ, ಅದು ಹಂಗಾಯಿತು, ಅವ್ರ ಕಡೆ ಬಂದು ಹೇಳ್ಬೋದು ಅಥವಾ ನಿಮ್ಮ ಕಡೆ ಬಂದು ಹೇಳ್ಬೋದು, ಇದೆಲ್ಲ ಕಾಮನ್ ಇದು. ಆದರೆ ಬಂದಂಥ ಇಬ್ಬರನ್ನ ನಾವು ಒಳ್ಳೆಯದಾಗಲಿ ಅಂತಲೇ ಹೇಳಿ ಕಳಿಸ್ತಾರೆ ವಿನಃ ಅಸ್ತಮುಖ ಯಾರು ಈ ತಾಳಿನ ಯಾರು ಜವಾಬ್ದಾರಿ? ಈಗ ನೀವೆಲ್ಲರೂ ಜವಾಬ್ದಾರಿ ಇದ್ದೀರಿ. ಅಸ್ತಮಿಸಿದ್ದೀರಿ ಅಂದರೆ ನೀವೆಲ್ಲರೂ ಜವಾಬ್ದಾರಿನೇ. ಹಾಗಾಗಿ ಅವ್ರು ಹೇಳಬೇಕು, ಇವ್ರು ಹೇಳಬೇಕು ಅದಕ್ಕಿಂತಲೂ ಎಲ್ಲರ ಪಾತ್ರನೂ ಇದ್ರಾಗಿರುತ್ತೆ. ಯಾವುದೇ ರೀತಿಯಾದಂಥ ಚ್ಯುತಿ ಬಾರದ ಹಾಗೆ, ಯಾವುದೇ ಸಮಸ್ಯೆ ಬಾರದ ಹಾಗೆ ಈ ಮನೆತನದನ್ನು ಮುಂದಕ್ಕೆ ಕರ್ಕೊಂಡೋಗುವಂಥ ಜವಾಬ್ದಾರಿ ನಿಮ್ಮ ಮೇಲೆ ಇದೆ ಶಿವಕುಮಾರು. ಹಾಗಾಗಿ ಈ ಮೂವರನ್ನು ಒಳ್ಳೆಯ ಮಾತಿನಿಂದ, ಒಳ್ಳೆಯ ವರ್ತನೆಯಿಂದ ನಡೆಸ್ಕೊಂಡು ಹೋಗಬೇಕು ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ, ಯಾಕೆ ಅಂತಂದರೆ ಇತ್ತೀಚಿನ ದಿನಮಾನಗಳಲ್ಲಿ ಮದುವೆ ಆಗೋದೇ ತುಂಬ ಕಷ್ಟ ಇದೆ. ಎಲ್ಲ ಗೊತ್ತಿರೋ ವಿಚಾರ, ಸುಮ್ಮನೆ ನಮಗೊಂದು ಘಟನೆ ಹೇಳ್ತೀವಿ. ಒಟ್ಟನು ಮದುವೆ ಆಗಬೇಕು ಅಂತಂದಾಗ ಮದುವೆ ಹೆಣ್ಣು ನೋಡೋಕ್ಕೆ ಒಬ್ಬರೇ ಹೋಗಲ್ವಲ್ಲ, ಅವ್ರು 3-4 ಜನ ಸ್ನೇಹಿತರು ಹೋಗ್ತಾರೆ. ಹೋದಂಥ ಸಂದರ್ಭದಲ್ಲಿ ಅವರು
ಒಂದೂರಿಗೆ ಹೋದ್ರು, ಒಂದೂರಿಗೆ ಹೋದ್ರು, ಮತ್ತೊಂದೂರಿಗೆ ಹೋಗಿ ಸುಮಾರು ಊರಿಗೆ ಹೋದ್ರು. ಎಲ್ಲೋ ಅವನು ಪೆಂಡ್ಲೆ ಇಲ್ಲ ಅವನಿಗೇನು. ಕೊನೆಗೆ ಇವನಿಗೆ ಬೇಜಾರಾಗಲಿಲ್ಲ, ಅವನ ಜೊತೆಗೆ ಹೋಗ್ತಾ ಇದ್ರಲ್ಲ ಅವ್ರಿಗೆ ಬೇಜಾರ. ಅವ್ರು ಹೇಳಿದ್ರು ಅವನಿಗೆ, ಮದುವೆ ಆಗೋಗ್ಬಿಟ್ಟಿದ್ವಿ, ನೀನು ಮದುವೆ ಆದಷ್ಟು ಆಗದೇ ಇದ್ದಷ್ಟು ನಮ್ಮನ್ನು ಮಾತ್ರ ಇನ್ನ ಕರಿಬೇಡಕ್ಕಲ್ಲಪ್ಪ, ನಮ್ಮ ಜನ ಏನಂತಾರೆ ಅಂತೇಳಿ ಅವನ ಸ್ನೇಹಿತರು ಹೇಳಿ ಹುಡುಗರು. ಆವಾಗ ಹುಡುಗ ಹೇಳಿದ, ಇವತ್ತೊಂದು ಊರಿಗೆ ಹೋಗ್ತಾ ಇದ್ದೀನಿ, ಅಲ್ಲಿ ಹೋಗಿ ನೋಡ್ಕೊಂಬರೋಣ, ಅಲ್ಲಿ ಆದರೆ ಆಗ್ಬೋದು, ಆದರೆ ಬೇಡ ಬಿಟ್ಬಿಡೋಣಂತೆ, ಇದೊಂದು ಸಲ ಬನ್ನಿ ಅಂತ ಕರ್ಕೊಂಡು ಹೋದ್ಮೇಲೆ ಅವರೇನೋ ಔಪಚಾರಿಕವಾಗಿ ಆತಿಥ್ಯ ಮಾಡಬೇಕು. ಆ ಆತಿಥ್ಯನೆಲ್ಲ ಮಾಡಿದ್ರು. ಮಾಡಿ ಆದಮೇಲೆ ಆ ಹುಡುಗಿಯ ತಾಯಿ ಕೇಳಿ, ನೀವು 5-6 ಜನ ಬಂದಿದ್ದೀರಪ್ಪ, ನನ್ನ ಮಗಳನ್ನು ಮದುವೆ ಆಗಂತ ಹುಡುಗ ಯಾರಪ್ಪ ಇದರೊಳಗೆ ಅಂತ ಕೇಳಿ. ಆ ಸ್ನೇಹಿತರು ಹೇಳಿದರು, ನೋಡಮ್ಮ, ನಿನ್ನ ಮಗಳನ್ನ ಮದುವೆ ಆಗಂತ ಹುಡುಗ ಇವನೇ ಅಂತ ತೋರಿಸಿದ ಮೇಲೆ ಆ ಹುಡುಗಿ ತಾಯಿ ಕೇಳ್ತಂತೆ, ಏನಕ್ಕಮ್ಮ ನಿಂದು ಇನ್ನೂ ಮದುವೆ ಆಗಲಿಲ್ವೇನೋ, ನಾನು ಹುಡುಗಿ ಆಗಿದ್ದಾಗ ನನಗೂ ನೋಡಕ್ಕೆ ಬಂದಿದ್ದೆ, ನೀನು ಈಗ ನನ್ನ ಮಗಳನ್ನು ನೋಡಕ್ಕೆ ಬಂದಿರಪ್ಪ ಅಂತ ಇನ್ನೂ ನಿನ್ನ ಮದುವೆ ಆಗಿಲ್ವಾ ಅಂತ ಕೇಳ್ತಾನೆ. ಬಹುತೇಕ ಈಗ ಹಾಸ್ಯವಾಗಿದ್ದರೂ ಕೂಡ, ನಗಲಿಕ್ಕೆ ಹಾಸ್ಯವಾಗಿದ್ದರೂ ಕೂಡ ವಾಸ್ತವ ಸ್ಥಿತಿ ಇದೆಯೋ ಇವತ್ತಿನ ವಾತಾವರಣದಲ್ಲದೆ. ಹಾಗಾಗಿ ಇಂಥ ವಯಸ್ಸಲ್ಲೂ ಕೂಡ ನಿಮ್ಮಿಬ್ಬರು ಮದುವೆ ಆಗ್ತಿರೋ ಒಂದು ಸಂತೋಷವಾಗಿರ್ತಕ್ಕಂಥ ವಿಚಾರ. ಮುಂದೆ ನಡ್ಕೊಂಡು ಹೋಗುವಂಥ ವಿಧಾನ ಇದೆಯಲ್ಲ, ಅದರ ಮೇಲೆ ನಿಮ್ಮ ಅವಲಂಬಿತ ಆಗಿರುವಂಥದ್ದು. ಹಾಗಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಬಾರದ ರೀತಿಯಲ್ಲಿ ಈ ಮನೆತನವನ್ನು, ಈ ಕುಟುಂಬವನ್ನು ಕರ್ಕೊಂಡು ಹೋಗಬೇಕು ಅನ್ನೋದು ನಮ್ಮ ಕಾಳಜಿ ಮತ್ತು ಅಪೇಕ್ಷೆ ಎರಡೂ ಇದ್ದಾವೆ ಇದರಿಗೆ. ಹಾಗಾಗಿ ಆ ಪ್ರೇಮ ತಾಯಿ ಬಂದಿದ್ದಾರೆ, ಸುಮಾರು 88-89 ವರ್ಷ ವಯಸ್ಸಲ್ಲಿ. ಈಗಲಾದರೂ ಕೂಡ ಅಜ್ಜಿ ಕಿತ್ಕೊಳ್ಳುತ್ತಾ ನಾವು ಮಾತಾಡೋದು ಕೇಳಿಸ್ಬೇಕಾ ಅಜ್ಜಿ? ನಾವು ಮಾತಾಡೋದು ಕೇಳಿಸುತ್ತಾ? ಏನೇ ಬಿಟ್ಟು ಕೂತ 88-89 ವರ್ಷ ವಯಸ್ಸಿಂದ ಅಜ್ಜಿ. ಅವರನ್ನು ಕೂಡ ಈಗ ಮತ್ತೆ ನನ್ನ ಮಗಳಿಗೆ ಒಂದು ಭಾಳ ಸಿಗ್ತಲ್ಲ ಅಂತೇಳಿ ಸಂತೋಷ ಆಗ್ತಾ ಇದೆ ಅವರಿಗೂ ಕೂಡ. ಹಾಗಾಗಿ ನೀವೆಲ್ಲರೂ ಅವರಿಬ್ಬರನ್ನು ಹಾರೈಸಿ ಒಳ್ಳೆಯ ಮನಸ್ಸಿನಿಂದ ಅವರಿಗೆ ಆಶೀರ್ವಾದ ಮಾಡಿ ಒಳ್ಳೆಯದಾಗಲಿ ಅಂತೇಳಿ ಶುಭವನ್ನು ಕೊಡ್ರಿ. ಇಷ್ಟು ಮಾತುಗಳನ್ನು ತಿಳಿಸ್ತಾ ಈಗ ಅವರಿಬ್ಬರಿಗೂ ಒಂದು ಸಂಬಂಧ ಏನು, ತಾಳಿ ಇದೆ. ತಾಳಿ ಜೀವನದಲ್ಲಿ ದುಡುಕ್ಬೇಡ್ರಿ, ತಾಳಿ ಬದುಕಿನಲ್ಲಿ ದುಡುಕ್ಬೇಡ್ರಿ, ತಾಳಿ. ಆ ತಾಳಿ ಈಗ ಅಧಿಕೃತವಾಗಿ ನಿಮ್ಮೆಲ್ಲರ ಎದುರಿನಲ್ಲಿ ನಮ್ಮ ಸಮಕ್ಷಮದಲ್ಲಿ ಆ ತಾಳಿಯನ್ನು ಧಾರಣೆ ಮಾಡುವುದರ ಮೂಲಕ ನಿಮ್ಮೆಲ್ಲರ ಎದುರಿನಲ್ಲಿ ಅಧಿಕೃತವಾಗಿ ಈಗ ಪ್ರೇಮ ಅವರನ್ನ ಶಿವಕುಮಾರ್ ಅವರು ಧರ್ಮಪತ್ನಿಯಾಗಿ ಸ್ವೀಕಾರ ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲ ಚಪ್ಪಾಳೆ ಹೊಡಿತೀರ ಸರಿ? ಇವೆಲ್ಲ ಆಗ್ತಿರ್ತಾವೆ ಮುಂದೆ. ನಾನು ಹೇಳ್ತಿದ್ದ ಗುರು ಸಾಕ್ಷಿಯಾಗಿ, ಲಿಂಗ ಸಾಕ್ಷಿಯಾಗಿ, ಜಂಗಮ ಸಾಕ್ಷಿಯಾಗಿ, ಸರ್ವ ಶರಣರ ಸಾಕ್ಷಿಯಾಗಿ ಎಂದು ಅಧಿಕೃತವಾಗಿ ನಿನ್ನನ್ನು ಧರ್ಮಪತ್ನಿಯೆಂದು ಸ್ವೀಕರಿಸುತ್ತಿದ್ದೇನೆ. ಹಾಗಾಗಿ ನಿಮ್ಮ ಪ್ರಶ್ನೆಗಳು, ನಿಮ್ಮ ಕೊರಳನ್ನು ಕೊಡು ಮಾಂಗಲ್ಯ ಧಾರಣ ಮಾಡುತ್ತಿದ್ದೇನೆ. ಪುಟ್ಟ ಕರೆಕ್ಟಾಗಿ ನೀವು ಕಾಲೇಜೆಲ್ಲ ಚಪ್ಪಾಳೆ ಹೊಡಿಬೇಕು. ಸರಿ ಅಮ್ಮ.
ಗುರು ಸಾಕ್ಷಿಯಾಗಿ, ಲಿಂಗ ಸಾಕ್ಷಿಯಾಗಿ, ಜಂಗಮ ಸಾಕ್ಷಿಯಾಗಿ, ಸರ್ವ ಶರಣರ ಸಾಕ್ಷಿಯಾಗಿ ಇಂದು ಶಿವಕುಮಾರ್ ಅವರೇ ನಿಮ್ಮನ್ನು ಪತಿಯನ್ನಾಗಿ ಸ್ವೀಕರಿಸುತ್ತಿದ್ದೇನೆ. ಆದುದರಿಂದ ಹೇಳವ ಏನಾಗಲ್ಲ ಹೇಳವ. ಆದ್ದರಿಂದ ಅವೆಲ್ಲ ಏನಾಗಲ್ಲ ಬನ್ನಿ. ಮದುವೆಗೆ ಒಪ್ಕೊಂಡಿದ್ದೀರಿ ಅಂತ ಇದೇ ದೊಡ್ಡ ವಿಚಾರ. ಹೊರಡ ನಮ್ಮದು ಹಾಕಮ್ಮ ನಿಧಾನ ಸುಧಾರಿಸಿ ಹಿಂಗೆ ಹೇಳ್ಕೊ. ಹೂನಾರ ಈ ಕಡೆ ನೋಡಮ್ಮ. ಹೀಗೆಲ್ಲ ಫೋಟೋ ರಾಶಿ ಕೂಟ ಋಣ ಸಂಬಂಧ ಉಂಟೆಂದು ಹೇಳಿರಯ್ಯ. ತಾರಾಬಲ ಚಂದ್ರಬಲ ಉಂಟೆಂದು ಹೇಳಿರಯ್ಯ. ನಾಳಿನ ದಿನಕ್ಕಿಂತ ಇಂದಿನ ದಿನ ಲೇಸೆಂದು ಹೇಳಿರಯ್ಯ. ಕೂಡಲ ಸಂಗಮ ದೇವರ ಪೂಜಿಸಿದ ಫಲ ನಿಮ್ಮದಯ್ಯ. ಚೆನ್ನಾಗಿತ್ತು ಅಂತಂದ್ರೆ ಎಲ್ಲವೂ ಒಂದು ವರ್ಷ ಚೆನ್ನಾಗಾಗ್ಬಿಡ್ತದೆ. ರಾಜಯೋಗದಲ್ಲೇ ಮದುವೆ ಮಾಡಿರ್ತೀರಿ, ರಾಜಯೋಗದಲ್ಲೇ ತಾಳಿ ಕಟ್ಟಿರ್ತೀರಿ, ಮನೆ ಬರೋದ್ರೊಳಗಡೆ ಮನೆ ಗಂಡಾಗಿರ್ತೀವಿ ಅಲ್ವಾ. ಹಾಗಾಗಿ ಎಲ್ಲ ನಿಮ್ಮದಯ್ಯ, ನನ್ನ ಮನ ನಿಮ್ಮದಯ್ಯ. ಬಳಿಗೆ ಕಾಯಿ ನಿಮ್ಮಿಗೆ ಕೂಡಲ ಸಂಗಮ ದೇವ ಶರಣ ಸತಿ ಲಿಂಗಪತಿ ಷಡಸ್ಥಾಪ ಬ್ರಹ್ಮಣೇ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರೂ ಬಂದು ಫೋಟೋ ತೆಗೆಸ್ಕೊಳ್ಳಿ. ಶರಣ ಆಯ್ತಾ? ಒಳ್ಳೆಯದಾಗ್ತದೆ. ಸರಿ ಆಯ್ತು.